ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವ ಮ್ಯಾಥ್ಸ್ ಎಕ್ಸಾಮ್ನ ಒಂದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶನ್ಸ್ನ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಮೊದಲಿಗೆ 2 ಅಂಕದ ಪ್ರಶ್ನೋತ್ತರಗಳು. ಇನ್ನೊಂದು ಆಲ್ರೆಡಿ ನಾನು 3 ಮಾರ್ಕ್ಸ್ದು ಮಾಡೀನಿ ಆಲ್ರೆಡಿ ವಿಡಿಯೋ, ಅದು ನಿನ್ನೆ ಅಪ್ಲೋಡ್ ಆಗಿದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು 3 ಮಾರ್ಕ್ಸ್ದು 9 ಕ್ವೆಶನ್ ಕೊಟ್ಟಿದ್ದೀನಿ, 27 ಮಾರ್ಕ್ಸ್ ಇದೆ. ಸೊ ದಯವಿಟ್ಟು ಆ ವಿಡಿಯೋನ ಪೂರ್ತಿ ನೋಡಿ. 9 ಕ್ವೆಶನ್ನ ಚೆನ್ನಾಗಿ ಪ್ರಿಪೇರ್ ಆದರೆ ಅದರಲ್ಲಿ 5 ರಿಂದ 6 ಕ್ವೆಶನ್ಸ್ ಬರುತ್ತೆ. ಸೊ ಅದಕ್ಕಾಗಿ ಮತ್ತು ಇದರಲ್ಲಿ ನೋಡಿ 2 ಮಾರ್ಕ್ಸ್ದು ಟೋಟಲಾಗಿ 8 ಕ್ವೆಶನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ, 16 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲೇ ನೀವು ಕವರ್ ಮಾಡ್ದಂಗೆ 2-3 ಮಾರ್ಕ್ಸ್ದು ಇಲ್ಲಿ, ಅದಕ್ಕೆ ನಾನು 2 ಮಾರ್ಕ್ಸ್ದು 16 ಕ್ವೆಶನ್ಸ್ 16 ಆನ್ಸರ್ ಸಿಗುತ್ತೆ. ಇಲ್ಲಿ ನೀನು ಕರೆಕ್ಟಾಗಿ ನೋಡ್ಕೊಳ್ಳಿ. ವಿತ್ ಆನ್ಸರ್ಸ್ ಕೊಡ್ತಾಯಿದ್ದೀನಿ. ಇದರಲ್ಲಿ ಯಾವುದು ದೊಡ್ಡದಿರೋದನ್ನ ಮಾತ್ರ ನಾನು ಬಿಡಿಸಿಲ್ಲ, ಯಾವುದೋ ಚಿಕ್ಕದಿದೆ ಸೊ ಅಂಥವೆಲ್ಲ ಬಿಡಿಸಿದ್ದೀನಿ. ವಿತ್ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ತುಂಬ ಜನ ಸ್ಟೂಡೆಂಟ್ಸು ಮೆಂಬರ್ಶಿಪ್ ತೊಗೊತಾ ಇದ್ದೀರಾ. ಸೊ ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಒಂದು ಮೆಂಬರ್ಶಿಪ್ನ ತೊಗೊಳ್ಳಿ. 59 ತೊಗೊಳ್ಳಿ ಎಲ್ಲರೂ. ಸೊ ಈ ಮಂತ್ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ನಾವು ಫಸ್ಟ್ PUC ಕ್ಲಾಸಸ್ ಆಲ್ಸೋ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಬೇಗ ಮೆಂಬರ್ಶಿಪ್ ತೊಗೊಳ್ಳಿ. ಹೆಂಗೆ ತೊಗೊಳ್ಳೋದು ಅಂತಲೂ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಮ್ಯಾಥ್ಸ್ ಆಲ್ರೆಡಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ 2 ವೀಡಿಯೋ ಪ್ಲಸ್ ಈ ಒಂದು ಮೆಂಬರ್ಶಿಪ್ ತೊಗೊಳ್ಳೋದು ಹೇಗೆ ಅಂತ ಆ ವಿಡಿಯೋ, ಟೋಟಲ್ 3 ವೀಡಿಯೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಬಾಕ್ಸಲ್ಲಿರುತ್ತೆ. ಚೆಕ್ ಮಾಡ್ಕೊಳ್ಳಿ 3ನ್ನ ಕರೆಕ್ಟಾಗಿ. ಮತ್ತೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಈ ಸಮಯದಲ್ಲಿ. ಅದಕ್ಕಾಗಿ ನೋಡಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. 2x + y = 3, 4x - y = 9. ನೋಡಿ, ಮಾಮೂಲಿ ಇದು ಗೊತ್ತಿದೆ ನಿಮಗೆ ಈ ಲೆಕ್ಕ ಬಿಡಿಸೋದು. ನೋಡಿ, 2x + y = 3 ಅದು ಒಂದನ್ನಾಗಿ ತೊಗೊಳ್ಳಿ. ಮತ್ತು 4x - y = 9 ಅದನ್ನು 2 ಗುರುತಿಸ್ಕೊಳ್ಳಿ. ನೆಕ್ಸ್ಟ್ 2ರನ್ನು ಸಮೀಕರಿಸಿದಾಗ ನೋಡ್ತಾ ಇರ್ಬೋದು, ಇಲ್ಲಿ 2x + y = 3, 4 + y = 3. ಇಲ್ಲಿ 3 - 4 ಆಗುತ್ತೆ ಮುಂದೆ. ನೆಕ್ಸ್ಟ್ ಇಲ್ಲಿ 3 - 4 ಆಗುತ್ತೆ. ಇಲ್ಲಿ y ಬೆಲೆ ಬಂದುಬಿಟ್ಟು -1 ಆಗುತ್ತೆ. ದೊಡ್ಡ ಸಂಖ್ಯೆ 4 ಇದೆ. ಸೊ ಅದ್ರ ಚಿಹ್ನೆ ಇಡಬೇಕು, ಅಲ್ಲಿ ಮೈನಸ್ ಚಿಹ್ನೆನ ನೀವು ಇಡಬೇಕಾಗುತ್ತೆ. ಸೊ ನೋಡಿ, ಒಂದು ಪ್ರಾಕ್ಟೀಸ್ ಫಾರ್ ಯು ಅಂದರೆ ಆ ಒಂದು ಪಾಠದಿಂದ ಯಾವುದು ಕೇಳ್ಬೋದು ಅಂತ ನಿಮಗೊಂದು ಪ್ರಾಕ್ಟೀಸ್ಗೆ ಕೊಟ್ಟಿದ್ದೀನಿ. ಸೊ ಇದನ್ನು ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಇದೇ ಥರ ಸೇಮ್ ಇದೆ. ಏನು 2x - y = 4, x + y = 11. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ 4 ಕೊಟ್ಟಿದ್ದೀನಿ. 4ರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಬಿಡಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 2ನೇ ಕ್ವೆಶನ್ ನೋಡಿ, 3, 8, 13 ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮಗೆ 15ನೇ ಪದ ಕೇಳೋರೆ. ಸೊ ನಾನು ದೊಡ್ಡ ಆಗಿರೋದು ಆನ್ಸರ್ಸ್ ಕೊಟ್ಟಿಲ್ಲ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಆರಾಮಾಗಿ ಕಂಡುಹಿಡಿಬೋದು. ನೋಡಿ, ಇಲ್ಲೂ ಹಿಂಗೂ ಕೇಳ್ಬೋದು. ಏನು 20ನೇ ಪದ ಕಂಡುಹಿಡಿಯಿರಿ, 15ನೇ ಪದ ಕಂಡುಹಿಡಿಯಿರಿ, 10ನೇ ಪದ ಕಂಡುಹಿಡಿಯಿರಿ. ನಿಮ್ಗೆ ಆಲ್ರೆಡಿ ಸೂತ್ರ ಗೊತ್ತು. ನೋಡಿ, ಇದೇ ಸೂತ್ರ ನೀವು ಇಲ್ಲಿ ಯೂಸ್ ಮಾಡಬೇಕಾಗಿರೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಾಕ್ಟೀಸು ಕೊಟ್ಟಿದ್ದೀನಿ 26ನೇ ಪದ. ಸೊ ಇದ್ರ ಥರನೇ ಒಂದು ಕೇಳ್ತಾರೆ ಇಲ್ಲಿ ನೋಡಿ, 26ನೇ ಪದ, 30ನೇ ಪದ, 15ನೇ ಪದ ಆ್ಯಂಡ್ 15th ಇಷ್ಟರದ್ದು ಪದಗಳನ್ನ ಈ 15ನೇ ಪದ ಕಂಡುಹಿಡಿಯಿರಿ ಈ ಥರ ಇರುತ್ತೆ. ಸೊ ನೀವು ಅದನ್ನು ಕಂಡುಹಿಡಿಬೋದು ಈಸಿಯಾಗಿ. ಒಂದನ್ನು ನೀವು ಬಿಡಿಸಿದರೆ ಸಾಕು, ಮಿಕ್ಕಿದ್ದೆಲ್ಲನೂ ಅದೇ ಥರ ಮಾಡ್ಬೋದಾಗಿರುತ್ತೆ. ಸೊ ಕೇಳಿಸ್ತಾ ಇರಲಿಲ್ಲ ಅಂದರೆ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ. ನೆಕ್ಸ್ಟ್ 3ನೇ ಕ್ವೆಶನ್, 2, 3 ಮತ್ತು 6, ಈ ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನಿಮ್ಮ ಬುಕ್ಕಲ್ಲಿದೆ. ಸೊ ಕರೆಕ್ಟಾಗಿ ಈ ಕ್ವೆಶನ್ಗೆ ಆನ್ಸರ್ ನೀವು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿದೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ದೂರ ಸೂತ್ರದ ಮೂಲಕ ಈ ಒಂದು ಪದಗಳ ಮೊತ್ತನ ಕಂಡುಹಿಡಿಯಿರಿ. ನೆಕ್ಸ್ಟು 2, 1 ಮತ್ತು 7, 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2ರ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ನಿಮಗೆ ಒಂದು ಈಸಿ ಆಗಲಿ ಅಂತ ಸ್ವಲ್ಪ ಬಿಡಿಸಿಕೊಟ್ಟಿದ್ದೀನಿ. ಸೊ ನಾನು ಚೂರು ಬಿಡಿಸ್ಕೊಟ್ಟಿದ್ದೆ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ. ಸೊ ವೀಡಿಯೋ ಅಪ್ಲೋಡ್ ಆಗೋಲ್ಲ. ಅದಕ್ಕಾಗಿ ನಾನು ಈ ಒಂದು 15 ಮಿನಿಟ್ಸ್ ಒಳಗಡೆ ವೀಡಿಯೋನ ಕವರ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನನಗೆ ಇಲ್ಲಿ ಆಗಿಲ್ಲ ಮಾಡೋಕ್ಕೆ. ಸೊ ಸ್ವಲ್ಪ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದು ಪ್ರಾಕ್ಟೀಸ್ ಫಾರ್ ಯು. ನೋಡಿ, ಪ್ರತಿಯೊಂದಕ್ಕೂ ನಾನು ನಿಮಗೆ ಪ್ರಾಕ್ಟೀಸ್ ಅಂತಲೇ ಕೊಟ್ಟಿರೋದು. ಅದಕ್ಕಾಗಿ ನಿಮ್ಗೆ ಕೊಟ್ಟಿರೋದು.
ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಈ ಥರ ಒಂದು 2-3 ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದು ಇಮಿಡಿಯೇಟ್ಲಿ ನಿಮಗೆ ಬಂದುಬಿಡುತ್ತೆ. ಸೊ ಅಲ್ಲೇ ಬಂದುಬಿಡುತ್ತೆ 2 ಮಾರ್ಕ್ಸು. ಅದೇ ಥರನೇ ಕ್ವಶನ್ ರೈಸ್ ಆಗೋದಲ್ಲಿ. 4th ಕ್ವಶನ್ ನೋಡಿ, 2x² + x - 4 = 0 ವರ್ಗ ಸಮೀಕರಣದ ಸೂತ್ರ ಬಳಸಿ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳು ಕಂಡುಹಿಡಿಯೋದು ನೋಡಿ, ಇಲ್ಲಿ ಬಿಡಿಸ್ಕೊಟ್ಟಿದ್ದೀನಿ ಚೂರು, ಮುಂದೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ 5ನೇದು, 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ 8 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಗಳನ್ನು ರಚಿಸಿ. ನೋಡಿ ಆಲ್ರೆಡಿ ಚಿತ್ರ ಇದೆ, ಕ್ಲೀನಾಗಿ ನೋಡಿ ಸ್ಪರ್ಶಗಳು ರಚಿಸಿದ್ದೀನಿ. ಈ ಥರದ್ದು ತುಂಬ ಇಂಪಾರ್ಟೆಂಟು. ಮತ್ತು ನಾನು ವೃತ್ತದಲ್ಲಿ ಆಲ್ರೆಡಿ ಹೇಳಿದ್ದೀನಿ 3 ಮಾರ್ಕ್ಸ್ ಯಾವ್ದು ಬರುತ್ತಂತ. ಮತ್ತು ಅದು ಇನ್ನೊಂದು ದೊಡ್ಡ ವೀಡಿಯೋನೂ ಮಾಡಿದ್ದೀನಿ, ಅದರಲ್ಲಿ ಪ್ರತಿಯೊಂದು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸ್ ಸೂತ್ರಗಳು ಆ್ಯಂಡ್ ಆಲ್ಸೋ ಪ್ರಮೇಯಗಳೆಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ವೀಡಿಯೋ ಅದು. ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಟೋಟಲ್ 3 ವೀಡಿಯೋಗಳು, 3 ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದೇ ಥರನೇ ಇನ್ನೊಂದು 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಕಂಡುಹಿಡಿಯಿರಿ. ನೋಡಿ ಪರಿಹಾರ ಇಲ್ಲಿ ಕೊಟ್ಟಿದ್ದೀನಿ, ನಾನು ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಿಂದನೇ ಎತ್ತಾಕಿದ್ದೀನಿ. ಈ ಒಂದು ಪರಿಹಾರನ ನೋಡಿ ಕರೆಕ್ಟಾಗಿ. ತ್ರಿಜ್ಯಗಳ ನಡುವಿನ ಕೋನ 180, ಸ್ಪರ್ಶಕಗಳ ನಡುವಿನ ಕೋನ ಇಲ್ಲಿ ಇಕ್ಕೋಬೇಕು ನೀವು. ಏನೋ ಒಂದು 180 ಡಿಗ್ರಿ ಮೈನಸ್ ಸ್ಪರ್ಶಕಗಳ ನಡುವಿನ ಕೋನ 180 ಡಿಗ್ರಿ, ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿದೆ? 80 ಡಿಗ್ರಿ ಇದೆ. ಸೊ ಇಲ್ಲಿ ನೋಡಿ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? 280ರಲ್ಲಿ 80 ಹೋದರೆ 100 ಮಿಕ್ಕುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡಿ ಇವೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೆ, ಬಟ್ ಟೈಮ್ ಇಲ್ಲ ಸಲುವಾಗಿ ನಾನು ಹಂಗೆ ಹೇಳ್ತಾ ಹೋಗ್ತಾಯಿದ್ದೀನಿ. ಅಟ್ಲೀಸ್ಟ್ ಯಾರಿಗೆ ಗೊತ್ತಾಗಲ್ಲ ದಯವಿಟ್ಟು ನೀವು ಅಟ್ಲೀಸ್ಟ್ ಹೋಗಿ ಬಾಯಿಪಠಣ ಮಾಡ್ಕೊಳ್ಳಿ. ಇವೆಲ್ಲ ಈಸಿನೇ ಇವು. ನೋಡಿ ಪ್ರಾಕ್ಟೀಸ್ ಫಾರ್ ಯು, ಪ್ರಾಕ್ಟೀಸ್ಗೋಸ್ಕರ ನಿಮಗೆ ಕೊಟ್ಟಿರೋದು ಇದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಬಿಡಿಸ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಇದರಲ್ಲಿ ಎಲ್ಲನೂ ಬಿಡಿಸ್ಬೇಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಬಿಡಿಸ್ಕೊಳ್ಳಿ. ನೋಡಿ 6ನೇದು, 5 + ವರ್ಗಮೂಲ 3 ಒಂದು ಅಭಾಗಲಬ್ಧ ಎಂದು ಸಾಧಿಸಿ. ಇದು ನಾನು ಹೇಳ್ತಾಯಿದ್ದೀನಿ ನಿಮಗೆ ಡೆಫಿನೆಟ್ ಕ್ವಶನ್. ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಡೆಫಿನೆಟ್ ಕ್ವಶನ್ ಇದೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ನಾನು ಇದನ್ನು ವಿತ್ ಆನ್ಸರ್ಸ್ ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಿಂದ ಎತ್ತಾಕಿದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ ಹೆಂಗೆ ಅಂತ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೊಗೊಂಡು ನೀವು ಬಿಡಿಸ್ಕೋಬೇಕು ಪೂರ್ತಿಯಾಗಿ. ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ನೋಡಿ, 2 ಸಂಖ್ಯೆಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ 3 ಮತ್ತು 60 ಆಗಿವೆ. ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದೀನಿ ಇಲ್ಲಿ. ಮಾಸ ಇಂಟು ಲಾಸ = a × b, 3 × 60 = 12 × b, 180 = 12b. ಬಿನ ಈ ಕಡೆ ತೊಗೊಂಡು 180 ಮೇಲೆ ಹಾಕಿ ಕೆಳಗಡೆ 12 ಹಾಕಿಬಿಟ್ರೆ ಅಲ್ಲಿ 12, 15, 180. ಸೊ ಬಿ ಬೆಲೆ ಬಂದುಬಿಟ್ಟು ಒಂದು 15 ಆಗಿರುತ್ತೆ. ನೋಡು ನೆಕ್ಸ್ಟು, ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಕ್ಲೀನಾಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟು ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ತೀಟಾ ಮತ್ತು ಟ್ಯಾನ್ ತೀಟಾಗಳ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ. ಸೊ ಇವೆಲ್ಲ ನಾನು ಟೈಪ್ ಮಾಡಿಲ್ಲ, ಸೊ ಜಸ್ಟ್ ಬೇರೆದರಿಂದ ಒಂದರಿಂದ ಎತ್ತಾಕಿದ್ದೀನಿ. ಕೆಲವೊಂದನ್ನು ನಾನು ಎತ್ತಾಕಿಲ್ಲ, ಅದನ್ನು ನೀವು ಬಿಡಿಸ್ಕೊಳ್ಳಿ. ಮತ್ತು ನೋಡಿ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ. ನೀವು ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಎಕ್ಸಾಮ್ 2 ಆದಮೇಲೆ ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಆಫ್ಟರ್ ಎಕ್ಸಾಮ್ 2 ಆದಮೇಲೆ ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಎಲ್ಲ ಕಡೆ ಒಂದು ಫಸ್ಟ್ PUC ಕ್ಲಾಸಸ್ ಕೆಲವೊಂದು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರು ಭಯಬೀಳಾಗತ್ತಿಲ್ಲ, ನಮ್ಮ ಚಾನಲ್ ನೋಡಿದರೆ ಸಾಕು. ನಿಮಗೆ SLC ಆ್ಯಂಡ್ PUC ಸ್ಟೂಡೆಂಟ್ಸ್ಗೆ ಇದು ಒಂದು ಒಳ್ಳೆಯ ಚಾನಲ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ. ಆದಷ್ಟು ಎಲ್ಲರಿಗೂ ಒಂದು ರೀಚ್ ಮಾಡಿಸಿ ನಮ್ಮ ಚಾನಲ್ನ. ಮೇಯ್ನ್ಲಿ ನಾವು SLC ಆ್ಯಂಡ್ ಈ ಒಂದು PUCಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು. ನೋಡಿ ಒಂದು 8ನೇ ಕ್ವಶನ್, ಒಂದು ಪೆಟ್ಟಿಗೆಯಲ್ಲಿ 10ರಿಂದ 20ರವರೆಗೆ ನಮೂದಿಸಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು 5ರ ಅಪವರ್ತ್ಯವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡಿ ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ ನಾನು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ.
ಮತ್ತು ಇನ್ನೊಂದು ನಿಮಗೊಂದು ಪ್ರಾಕ್ಟೀಸ್ ಬೇಕಾದರೆ ನೋಡಿ, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 21 ಸಂಖ್ಯೆಗಳು ನಮೂದಾಗಿರುವ 20 ಬಿಲ್ಲೆಗಳು. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಒಂದು ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. ಸೊ ನೋಡಿ, ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ 8 ಕ್ವಶನ್ ನಾನು ಕೊಟ್ಟಿರೋದು. ಇಲ್ಲಿ ನಿಮಗೆ ಕವರ್ ಆಗೋದು 16 ಮಾರ್ಕ್ಸು ಫುಲ್ ಕವರ್. ಬಿಡಿ, ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. 2 ಮಾರ್ಕ್ಸು ಇವಾಗ ಟೈಮ್ ಇಲ್ಲ, ಸೊ ಅದಕ್ಕಾಗಿ ನಾನು ನಿಮಗೆ ಲಿಮಿಟೆಡಾಗಿ ಕೊಡ್ತಾಯಿದ್ದೀನಿ. ಸೊ ಇಷ್ಟನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ 4-5 ಆದರೂ ಇಲ್ಲಿಂದ ರೈಸ್ ಆಗುತ್ತೆ, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು. ಸೊ ದಯವಿಟ್ಟು ಪೂರ್ತಿನ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. 2 ಮಾರ್ಕ್ಸ್ಗೆ ನೆಕ್ಸ್ಟ್ ನೋಡೋಕೆ ಹೋಗಬೇಡಿ, ಇವಾಗ ಟೈಮ್ ಇಲ್ಲ. ಸೊ ಬೇರೆ ನೋಡ್ಕೊಳ್ಳಿ. ಮತ್ತು ನೋಡಿ, ಇವಾಗ ನಾನು ನೆಕ್ಸ್ಟ್ ವೀಡಿಯೋಗಳು ಏನೇನಂತ ಹೇಳ್ತಾಯಿದ್ದೀನಿ ಇಲ್ಲಿ ನೋಡಿ. ನೆಕ್ಸ್ಟು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದಂದರೆ, ಈ ಒಂದು ಮ್ಯಾಥ್ಸು ಪ್ರಮೇಯಗಳು ಕೊಡಿ ಅಂತ ಹೇಳ್ತಾರೆ. ಇನ್ನೊಂದು ಸತಿ ಪ್ರಮೇಯಗಳು. ಸೊ ಪ್ರಮೇಯದಲ್ಲೇ ನಮಗೆ ಒಂದು 15 ರಿಂದ 20 ಮಾರ್ಕ್ಸ್ ಸಿಗಬೇಕಂತ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋ ಒಂದು ಪ್ರಮೇಯ ಬಗ್ಗೆ ಆಗಿರುತ್ತೆ. ಆ್ಯಕ್ಚುಲಿ ನಾನು ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಸ್ವಲ್ಪ ಬ್ಯುಸಿ ಇರೋ ಕಾರಣ ಮಾಡಿಲ್ಲ. ನೆಕ್ಸ್ಟು ನೋಡಿ, ಇನ್ನೊಂದು ಸೈನ್ಸು, ಇಂಗ್ಲೀಷು ಆ್ಯಂಡ್ ಸೋಷಲು. ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಿಡಿ, 3 ಸಬ್ಜೆಕ್ಟ್ನು ನನ್ನ ಹತ್ರ ರೆಡಿ ಇದೆ. ಎಲ್ಲ ಮೆಟೀರಿಯಲ್ಸು ನಾನು ಕ್ವಶನ್ಸ್ ಎಲ್ಲ ತೆಗೆದಿದ್ದೀನಿ, ರೆಡಿ ಮಾಡಿಕ್ಕಿದ್ದೀನಿ. ಸೊ ಅದು ಇನ್ನೇನು ಕೆಲವೇ ಅಂದರೆ ಇವತ್ತೇ ಬಿಡ್ತೀನಿ ಅದು ಕೂಡ. ಸೊ ಇವತ್ತು ಬಿಟ್ಟರೆ ನಿಮ್ಗೆ ಓದ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ನಾಳೆ ಮ್ಯಾಥ್ಸ್ ಇದೆ, ಚೆನ್ನಾಗಿ ಬರೀರಿ. ಆ್ಯಂಡ್ ಮತ್ತೇನು ಡೌಟ್ಸ್ ಬಂದರೂ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿಯೇ. ಈ ಒಂದು ಇನ್ಸ್ಟಾಗ್ರಾಮಲ್ಲೂ ನೀವು ನನ್ನ ಫಾಲೋ ಮಾಡಿ. ಈ ಒಂದು ಯೂಟ್ಯೂಬ್ನ ಬಯೋದಲ್ಲಿದೆ ಇನ್ಸ್ಟಾಗ್ರಾಮ್ ಲಿಂಕು. ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲೂ ನಮ್ಮನ್ನು ಫಾಲೋ ಮಾಡಿ. ಏನು ಡೌಟ್ಸ್ ಇದ್ದರೂ ಮೆಸೇಜ್ ಮಾಡಿ. ಮತ್ತು ಪ್ರತಿಯೊಬ್ಬರು ಬೇಗ ಮೆಂಬರ್ಶಿಪ್ನ ತೊಗೊಳ್ಳಿ. 1 ಮಂತ್ ಮೆಂಬರ್ಶಿಪ್ ಇದೆ, 59 ಸೊ ಪ್ರತಿಯೊಬ್ಬರು ಬೇಗ ತೊಗೊಂಡ್ಬಿಟ್ರೆ ನಿಮಗೆ ಒಂದು ಏನೇ ಡೌಟ್ಸ್ ಇದ್ದರೂ ನಾವು ಇಲ್ಲೇ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ನಾನು ಎಲ್ಲ ಒಂದು ಬೆನಿಫಿಟ್ಸ್ನ ಕೊಟ್ಟಿದ್ದೀನಿ. 59 ಒಂದು ಮೆಂಬರ್ಶಿಪ್ನ ಬೈ ಮಾಡ್ಬೋದು ನೀವು. ಮತ್ತೇನು ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಹೇಳಿದ್ದೀನಿ, ಪ್ರಮೇಯಗಳು ಆ್ಯಂಡ್ ಲೆಸನ್ ವೈಸ್ ಸ್ಕೋರಿಂಗ್ ತೆಗಿಯೋರಿಗೆ ಒಂದು ಲೆಸನ್ ವೈಸ್ ವೀಡಿಯೋಸ್ ಬರ್ತಾಯಿದೆ. ಲೆಸನ್ ವೈಸ್ ಈ ತ್ರಿಭುಜಗಳು, ಟ್ರಿಗ್ನೋಮೆಟ್ರಿಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಈ ಪಾಠದಿಂದ ಇಷ್ಟನ್ನೇ ಓದ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.